ಇಲ್ಲಿ ಘನತ್ಯಾಜ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನ ಸಂಪೂರ್ಣವಾಗಿ ಹೇಳಿಕೊಡಲಾಗುತ್ತೆ. ಸೊ ನಾವು ಕಲಿಕಾ ಕೇಂದ್ರದಲ್ಲಿ ಸೆಗ್ರಿಗೇಷನ್ ಮಾಡಲ್ಲ, ಕಲಿಕಾ ಕೇಂದ್ರದಲ್ಲಿ ಕಲಿಸ್ಕೊಡ್ತೀವಿ. ಈ ಕಸ ವಿಂಗಡಣೆ ಆದರೆ ಆ ವಿಂಗಡಣೆ ಆಗಿರೋ ಕಸನ ನಾವೇನಾದರೂ ಮಾಡ್ಬೋದು. ಹಸಿ ಕಸನ ಗೊಬ್ಬರ ಮಾಡ್ಬೋದು, ಪ್ಲಾಸ್ಟಿಕ್ ಬರೋದನ್ನು ಯಾವ ಥರ ರೆಡ್ಯೂಸ್ ಮಾಡಬೇಕು ಅಂತ ಕಲಿಬೋದು. 5% ಕಸ ಯಾವಾಗ ಒಣ ಕಸದಲ್ಲಿ ಮಿಕ್ಸ್ ಆಗುತ್ತೋ ಈ ಒಣ ಕಸ ಕಂಟ್ಯಾಮಿನೇಟ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ನಾನು ಜ್ಯೋತಿ ದಫೇದಾರ್. ಕಸದಿಂದ ರಸ ಅನ್ನೋ ಮಾತಿದೆ. ಕಸವನ್ನು ನಾವು ಮರುಬಳಕೆ ಕೂಡ ಮಾಡ್ಬೋದು. ನಮ್ಮ ಕಸ ನಮ್ಮ ಜವಾಬ್ದಾರಿ. ಸೊ ಬೆಂಗಳೂರಿನಲ್ಲಿ ನಾವು ಸಾಮಾನ್ಯವಾಗಿ ಕಸವನ್ನು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರೂ ಕೂಡ ಗಾರ್ಬೇಜ್ ಮ್ಯಾನೇಜ್ಮೆಂಟಲ್ಲಿ ಎಲ್ಲೋ ಒಂದು ಕಡೆ ವಿಫಲ ಆಗಿದ್ದೀವಿ ಅಂತ ಅನಿಸುತ್ತೆ. ಯಾಕಂತಂದರೆ ರಸ್ತೆ ಬದಿಯಲ್ಲಿ ಆ ರೀತಿ ಕಸಗಳನ್ನು ಸುರಿಯೋದನ್ನು ನಾವು ನೋಡಿರ್ತೀವಿ. ಆದರೆ ಈ ಒಂದು ಘನತ್ಯಾಜ್ಯವನ್ನು, ಈ ಕಸವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಹಸಿ ಕಸವನ್ನು ಒಣ ಕಸವನ್ನು ಯಾವ ರೀತಿ ಸಪ್ರೇಟ್ ಮಾಡಬೇಕು, ಇದಕ್ಕೂ ಒಂದು ಕಲಿಕಾ ಕೇಂದ್ರ ಇದೆ ಅಂದರೆ ನೀವು ನಂಬ್ತೀರಾ? ನಂಬಲೇಬೇಕು. ಯಾಕಂತಂದರೆ ನಾನಿವಾಗ ಇರೋದು ಸ್ವಚ್ಛಗೃಹ ಕಲಿಕಾ ಕೇಂದ್ರ. ಅಂದರೆ ಇಲ್ಲಿ ಘನತ್ಯಾಜ್ಯವನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅನ್ನೋದನ್ನು ಸಂಪೂರ್ಣವಾಗಿ ಹೇಳಿಕೊಡಲಾಗುತ್ತೆ. ಬೆಂಗಳೂರಿನ HSR ಲೇಔಟ್ನಲ್ಲಿ ಈ ಸ್ವಚ್ಛಗೃಹ ಕಲಿಕಾ ಕೇಂದ್ರ ಇದೆ. ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಏನಪ್ಪ ಅಂತ ಹೇಳಿದ್ರೆ, ಇದು ದೇಶದ ಮೊಟ್ಟ ಮೊದಲ ಗೊಬ್ಬರ ಮತ್ತು ಘನತ್ಯಾಜ್ಯ ನಿರ್ವಹಣೆಯ ಕಲಿಕಾ ಕೇಂದ್ರ. ಸಾಮಾನ್ಯವಾಗಿ ಶಾಲೆಗಳನ್ನು ನೋಡಿರ್ತೀರಾ, ಕಂಪ್ಯೂಟರ್ ತರಬೇತಿ ಕೇಂದ್ರಗಳನ್ನ ನೋಡಿರ್ತೀರಾ, ಬೇರೆ ಬೇರೆ ರೀತಿಯ ತರಬೇತಿ ಕೇಂದ್ರಗಳನ್ನು ನೋಡಿರ್ತೀರಾ. ಆದರೆ ಕಸವನ್ನು ಕೂಡ ಈ ರೀತಿ ಮ್ಯಾನೇಜ್ ಮಾಡಬಹುದು, ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ನು ಈ ರೀತಿಯೂ ಕೂಡ ಮಾಡಬಹುದು ಅಂತ ಹೇಳಿ ಜನರಲ್ಲಿ ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಾ ಇದೆ HSR ಲೇಔಟ್ನಲ್ಲಿರುವ ಈ ಸ್ವಚ್ಛಗೃಹ ಕಲಿಕಾ ಕೇಂದ್ರ. ಹಾಗಾದರೆ ಸ್ವಚ್ಛಗೃಹ ಕಲಿಕಾ ಕೇಂದ್ರದಲ್ಲಿ ಏನೇನಿದೆ, ಯಾವ್ಯಾವ ರೀತಿಯಲ್ಲಿ ಇಲ್ಲಿ ಕಸವನ್ನು ಸಪ್ರೇಟ್ ಮಾಡಲಾಗುತ್ತೆ, ಘನತ್ಯಾಜ್ಯ ನಿರ್ವಹಣೆಯನ್ನು ಯಾವ ರೀತಿ ಮಾಡಲಾಗುತ್ತೆ, ಎಲ್ಲವನ್ನು ನಾನು ನಿಮಗೆ ಇನ್ ಡೀಟೇಲ್ ಆಗಿ ತೋರಿಸ್ತಾ ಹೋಗ್ತೀನಿ. ಬನ್ನಿ. ಸ್ವಚ್ಛಗೃಹ ಕಲಿಕಾ ಕೇಂದ್ರದಲ್ಲಿ ಒಂದು ಬೋರ್ಡ್ ಮೂಲಕ ಇಲ್ಲಿ ಯಾವೆಲ್ಲ ರೀತಿಯ ಒಂದು ಫೆಸಿಲಿಟೀಸ್ ಇದೆ, ಘನತ್ಯಾಜ್ಯ ನಿರ್ವಹಣೆಯನ್ನು ಯಾವ ರೀತಿ ಮಾಡ್ತಾರೆ ಅನ್ನೋದನ್ನು ಇದೇ ಒಂದು ಪಿಕ್ಚರ್ ರಿಪ್ರೆಸೆಂಟ್ಸ್ ಎವ್ರಿಥಿಂಗ್ ಅಂತ ಹೇಳ್ತೀವಲ್ಲ, ಈ ಪಿಕ್ಚರ್ ಮೂಲಕ ರಿಪ್ರೆಸೆಂಟ್ ಮಾಡಿದ್ದಾರೆ. ಅವರ್ ವೇಸ್ಟ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ನಾವೇನು ತ್ಯಾಜ್ಯಗಳನ್ನು ಮಾಡ್ತೀವಿ ಖಂಡಿತವಾಗ್ಲೂ ಕೂಡ ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ಇದರ ಜವಾಬ್ದಾರಿಯನ್ನು ನಾವು ವಹಿಸ್ಕೊಳ್ಬೇಕು ಅನ್ನೋದು ಸ್ವಚ್ಛಗೃಹ ಕಲಿಕಾ ಕೇಂದ್ರದ ಮೇನ್ ಇಂಟೆನ್ಷನ್ ಆಗಿದೆ. ಅದರ ಜೊತೆಗೆ ಸೇ ನೋ ಟು ಲ್ಯಾಂಡ್ ಫಿಲ್ಸ್ ಅಂತ ಹೇಳಿದ್ರೆ, ಇವಾಗ ಆಲ್ವೇಸ್ ನಾವು ಏನೇ ಒಂದು ಘನತ್ಯಾಜ್ಯಗಳಾಯಿತು ಅಥವಾ ವೇಸ್ಟೇಜ್ ಆಯಿತು ಅಂತ ಹೇಳಿದ್ರೆ ಅದು ಭೂಮಿಗೆ ಹೋಗಿ ಸೇರುತ್ತೆ. ಭೂಗರ್ಭವನ್ನು ಸೇರೋದ್ರಿಂದ ಭೂಮಿ ಕಲುಷಿತಗೊಳ್ಳುತ್ತೆ. ಹಾಗಾಗಿ ಮೇನ್ ಇವರ ಇಂಟೆನ್ಷನ್ ಏನಪ್ಪ ಅಂದರೆ ಸೇ ನೋ ಟು ಲ್ಯಾಂಡ್ ಫಿಲ್ಸ್. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಾ ಝೀರೋ ವೇಸ್ಟ್ ಬೆಂಗಳೂರು. ಬೆಂಗಳೂರು ಒಂದು ಮಹಾನಗರ, ITBT ಸಿಟಿ, ಉದ್ಯಾನ ನಗರಿ ಎಲ್ಲ ಹೌದು. ಡಿಸ್ಪೈಟ್ ಆಫ್ ಆಲ್ ದೀಸ್ ಥಿಂಗ್ಸ್ ಬೆಂಗಳೂರಿನಲ್ಲಿ ಘನತ್ಯಾಜ್ಯ ನಿರ್ವಹಣೆ ಮಾಡೋದು ತುಂಬ ಕಷ್ಟ ಆಗಿದೆ. ಸೊ ಅದಕ್ಕೋಸ್ಕರ ಸ್ವಚ್ಛಗೃಹ ಕಲಿಕಾ ಕೇಂದ್ರದ ಇನ್ನೊಂದು ಇಂಟೆನ್ಷನ್ ಏನಪ್ಪ ಅಂತ ಹೇಳಿದ್ರೆ ಬೆಂಗಳೂರನ್ನ ಝೀರೋ ವೇಸ್ಟ್ ಮಾಡಬೇಕು ಅನ್ನೋದು. ಆ್ಯಂಡ್ ಈ ಕಡೆ ನೋಡಿ ಏನೇನಿದೆ ಇಲ್ಲಿ ಸ್ವಚ್ಛಗೃಹ ಕಲಿಕಾ ಕೇಂದ್ರದಲ್ಲಿ ಅಂತ ನೋಡೋದಾದರೆ, ಬಯೋಗ್ಯಾಸ್ ಇದೆ, ಜೈವಿಕ ಅನಿಲ ಘಟಕ ಇದೆ, ಝೀರೋ ವೇಸ್ಟ್ ಹೋಮ್. ಅಂದರೆ ಮನೇಲಿ ಯಾವುದೇ ರೀತಿ ಅಲ್ಲೂ ಕೂಡ ಮನೆಯಲ್ಲಿ ಕೇವಲ ನೀವು ಹೊರಗಡೆ ಮಾತ್ರ ಅಲ್ಲದೆ ಮನೇಲೂ ಕೂಡ ಝೀರೋ ವೇಸ್ಟ್ ಹೋಮ್ ಮಾಡೋದ್ರ ಬಗ್ಗೆ, ಹಾಗೆ ಎಲೆಗೊಬ್ಬರ ತಯಾರಿಕಾ ಘಟಕ ಕೂಡ ಇಲ್ಲಿದೆ. ಅದ್ರ ಜೊತೆಗೆ ಗೃಹ ಮತ್ತು ಸಮುದಾಯ ಗೊಬ್ಬರ ತಯಾರಿಕೆ ಯಾವ ರೀತಿ ಮಾಡೋದು ಅನ್ನೋದನ್ನು ಕೂಡ ಇಲ್ಲಿ ತೋರಿಸ್ತಾರೆ. ಅವರು ಕೂಡ ಮಾಡ್ತಾರೆ, ಕಂಪ್ಲೀಟ್ ಪ್ರೊಸೆಸ್ ಇಲ್ಲಿದೆ. ಗೃಹ ತೋಟಗಾರಿಕಾ ಅಂದರೆ ಈ ಒಂದು ಕಾಂಪೋಸ್ಟಿಂಗ್ ಮಾಡಿರೋಂಥ ಗೊಬ್ಬರವನ್ನು ಬಳಸ್ಕೊಂಡು ಗೃಹ ಹೋಮ್ ಗಾರ್ಡ್ನ ಯಾವ ರೀತಿ ಮಾಡಬೇಕು ಅನ್ನೋದು. ಹಾಗೆಯೇ ಅಪ್ ಸೈಕ್ಲಿಂಗ್, ತ್ಯಾಜ್ಯ ವಸ್ತುಗಳ ಪುನರ್ಬಳಕೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಪುನರ್ಬಳಕೆ ಮಾಡಿದಷ್ಟು ಕೂಡ ಪ್ರಕೃತಿ ಸಂರಕ್ಷಣೆಯನ್ನು ನೀವು ಮಾಡ್ತಾ ಹೋಗ್ಬೋದು. ಪ್ರಕೃತಿಗೆ ಇದರಿಂದ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ. ವೀಕ್ಷಕರೇ, ಸಾಮಾನ್ಯವಾಗಿ ಘನತ್ಯಾಜ್ಯ ನಿರ್ವಹಣೆ ಮಾಡೋದು ಅಂದರೆ ಅದು ನಿಜಕ್ಕೂ ಕೂಡ ಸುಲಭವಾದ ಕೆಲಸ ಅಲ್ಲ. ಅದರಲ್ಲೂ ಕೂಡ ಬೆಂಗಳೂರಿನಂತಹ ಮಹಾನಗರದಲ್ಲಿ ನೀವು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡ್ತೀರಾ ಅಂತ ಹೇಳಿದ್ರೆ ಅದೊಂದು ರೀತಿಯಲ್ಲಿ ಸವಾಲಿನ ಕೆಲಸವೇ. ಆದರೆ ಈ ರೀತಿ ಸವಾಲಿನ ಕೆಲಸವನ್ನು ಅದೆಷ್ಟೋ ಜನ ಸ್ವೀಕರಿಸೋಕ್ಕೆ ಹೋಗೋದಿಲ್ಲ. ಅಯ್ಯೋ ನಮ್ಗೆ ಯಾಕೆ ಬೇಕಪ್ಪ ಈ ಘನತ್ಯಾಜ್ಯ ನಿರ್ವಹಣೆ ಮಾಡೋದು, ಕಸ ನಿರ್ವಹಣೆ ಮಾಡೋದು ಅಂತ ಹೇಳಿ. ಆದರೆ ಕೆಲವೊಂದಿಷ್ಟು ಜನ ಇದೇ ಸವಾಲನ್ನು ಪ್ರೀತಿಯಿಂದ ಸ್ವೀಕರಿಸಿ ಪರಿಸರ ಕಾಳಜಿಗೆ ತಮ್ಮನ್ನು ತಾವು ಡೆಡಿಕೇಟ್ ಮಾಡ್ಕೊಂಡಿರ್ತಾರೆ. ಸೊ ಪರಿಸರಕ್ಕೆ ನಾವೇನಾದರೂ ಕೊಡುಗೆ ಕೊಡಬೇಕು ಅಂತ ಹೇಳಿ ಆ ನಿಟ್ಟಿನಲ್ಲಿ ಅದೇ ರೀತಿ ಪರಿಸರದ ಒಂದು ಕಾಳಜಿಯನ್ನು ವಹಿಸಿಕೊಂಡು ಘನತ್ಯಾಜ್ಯ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಡಾಕ್ಟರ್ ಶಾಂತಿ ತುಮಲ ಅವರು ಪರಿಸರ ಕಾಳಜಿಯನ್ನು ಹೊಂದಿದ್ದಾರೆ. ಇವರು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ರೌಂಡ್ ಟೇಬಲ್ ಹಾಗೂ HSR ಸಿಟಿಸನ್ ಫೋರಂನ
ಫೌಂಡಿಂಗ್ ಮೆಂಬರ್. ಅವ್ರನ್ನ ಕೇಳೋಣ ಈ ಒಂದು ಐಡಿಯಾ ಅವ್ರಿಗೆ ಹೇಗೆ ಬಂತು, ಸೊ ಇಲ್ಲಿ ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಕಲಿಕಾ ಕೇಂದ್ರದಲ್ಲಿ ಅಂತ ಹೇಳಿ. ಮೇಡಮ್ ನಮಸ್ತೆ. ನಮಸ್ಕಾರ. ಸೊ ಮೊದಲನೇದಾಗಿ ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ, ಸಾಮಾನ್ಯವಾಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತಂದ್ರೆ ತುಂಬ ಚಾಲೆಂಜಿಂಗ್ ಟಾಸ್ಕ್, ಅದು ಯಾರೂ ಅದ್ರ ಬಗ್ಗೆ ಗಮನನೇ ಹರಿಸೋದಿಲ್ಲ. ಯಾವಾಗ ಮಾಡಬೇಕು ಅಂತ ಅನಿಸ್ತು ಮೇಡಮ್ ನಿಮಗೆ? ಸೊ 2012 ನಾನು ಆ ಪರಿಸ್ಥಿತಿಯಲ್ಲಿ ನೋಡಿರೋ ಸಿಚುವೇಶನು, ಎಲ್ಲ ಕಡೆ ಮಿಕ್ಸ್ ಗಾರ್ಬೇಜು, ಆಟೋ ಡ್ರೈವರ್ಸು ಅವರು ಮನುಷ್ಯರೇ ಅಲ್ವಾ, ಬಟ್ ಅವರು ಕಸದಲ್ಲಿ ನಿಂತ್ಕೊಂಡು ಕೆಲಸ ಮಾಡೋ ಪರಿಸ್ಥಿತಿ, ಅದು ನೋಡಿ ನನಗೊಂಥರ ಬೇಜಾರಾಯಿತು ಏನಿದು ಅಂತ. ಬಟ್ ತುಂಬ ಜನ ಥರನೇ ನಾನು ನನ್ನ ಕಸ ಎಲ್ಲಿ ಹೋಗುತ್ತೆ ಅನ್ನೋದು ನನಗೆ ಗಮನನೇ ಇರಲಿಲ್ಲ. ನಮ್ಮ ಮನೆಯಿಂದ ಆಚೆ ಹೋಯಿತು ಅನ್ನೋದು ಮಾತ್ರ ಗೊತ್ತಿತ್ತು. ಬಟ್ ಆಮೇಲೆ ಆ ಆಟೋ ಫಾಲೋ ಅಪ್ ಮಾಡಿ, ಆಮೇಲೆ ಎಲ್ಲೋಗುತ್ತೆ ಇದು ಅಂತ ತಿಳ್ಕೊಂಡು, ದೊಡ್ಡ ಲಾರಿ ಕಾಂಪ್ಯಾಕ್ಟರ್ ಫಾಲೋ ಅಪ್ ಮಾಡಿ, ಇದೆಲ್ಲ ಡಂಪ್ ಯಾರ್ಡ್ಗೆ ಹೋಗುತ್ತೆ ಅಂತ ತಿಳ್ಕೊಂಡು ಮನೆಗೆ ಬಂದು ನನ್ನ ಪೇಷಂಟ್ಸ್ ನಾನು ನೋಡ್ತಾ ಇದ್ದೆ, ನನ್ನ ಕ್ಲಿನಿಕ್ ನಾನಿದ್ದೆ. ಬಟ್ ಮೈಂಡಲ್ಲಿ ಅಟ್ ದ ಬ್ಯಾಕ್ ಆಫ್ ಮೈ ಮೈಂಡ್ ಓಡ್ತಾ ಇತ್ತು, ಏನೋ ಒಂದು ಮಾಡಬೇಕಲ್ವಾ, ಎಲ್ಲರೂ ಮನುಷ್ಯರೇ, ಲ್ಯಾಂಡ್ ಫಿಲ್ ಹತ್ರ ಇರೋರು ಮನುಷ್ಯರೇ ಅಲ್ವಾ, ನಮ್ಮ ಕಸದಿಂದ ಅವ್ರಿಗೆ ಯಾಕೆ ಇಷ್ಟು ತೊಂದರೆ ಆಗ್ತಾ ಇದೆ. ಯೋಚನೆ ಮಾಡ್ತಾ 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 ಎಲ್ಲೋ ಒಂದು ಕಡೆ ಅವೇರ್ನೆಸ್ ಶುರು ಮಾಡೋಣ ಅಂತ ಸಿಂಪಲಾಗಿ ಅವೇರ್ನೆಸ್ ಶುರು ಮಾಡಿದೆ. ಮೇಡಮ್, ಕಸ ವಿಂಗಡಣೆಯಲ್ಲಿ ಮೇನ್ ಅಂತ ಹೇಳಿದ್ರೆ ಸೆಗ್ರಿಗೇಷನ್ ಮಾಡೋ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಈಗ ನಾವು ನೋಡಿರ್ತೀವಿ ಮನೇಲೆಲ್ಲ ಎಲ್ಲ ಕಸವನ್ನು ಮಿಕ್ಸ್ ಮಾಡಿಬಿಡ್ತಾರೆ. ಸೊ ಸ್ವಚ್ಛಗ್ರಹ ಕಲಿಕಾ ಕೇಂದ್ರದಲ್ಲಿ ಯಾವ ರೀತಿ ಸೆಗ್ರಿಗೇಷನ್ ಮಾಡ್ತೀರಾ? ಸೊ ನಾವು ಕಲಿಕಾ ಕೇಂದ್ರದಲ್ಲಿ ಸೆಗ್ರಿಗೇಷನ್ ಮಾಡಲ್ಲ, ಕಲಿಕಾ ಕೇಂದ್ರದಲ್ಲಿ ಕಲಿಸ್ಕೊಡ್ತೀವಿ. ಯಾವ ಥರ ನೀವು ಮನೆ ಮಟ್ಟದಲ್ಲಿ ಮಾಡ್ಬೋದು, ಆಫೀಸ್ ಮಟ್ಟದಲ್ಲಿ ಮಾಡ್ಬೋದು, ಸ್ಕೂಲಲ್ಲಿ, ಕಾಲೇಜಲ್ಲಿ, ಯಾವುದೇ ಗೌರ್ಮೆಂಟ್ ಆಫೀಸ್ ಇರ್ಬೋದು, ಯಾವ ಥರ ಸೆಗ್ರಿಗೇಷನ್ ಕಸ ವಿಂಗಡಣೆ ಮಾಡಬೇಕು, ಅದು ಯಾವ ಥರ ಎಲ್ಲದಕ್ಕೂ ಫೌಂಡೇಶನ್ ಆಗಿದೆ. ಫೌಂಡೇಶನ್ ಅನ್ನೋದು ಕಾಮನ್. ನೀವು ಎಂಥ ಬಿಲ್ಡಿಂಗ್ ಕಟ್ಟಬೇಕಂದ್ರೂ, ಒಳಗಡೆ ಇಂಟೀರಿಯರ್ಸ್ ಏನು ಮಾಡ್ಕೋಬೇಕಂದ್ರೂ, ಎಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕಾದ್ರೂ ಫೌಂಡೇಶನ್ ಸ್ಟ್ರಾಂಗ್ ಆಗಿರಬೇಕು. ಸೊ ಎಲ್ಲ ಸುಸ್ಥಿರ ಜೀವನಕ್ಕೆ ಸ್ಟ್ರಾಂಗ್ ಫೌಂಡೇಶನ್ ಏನು ಅಂದರೆ, ಮನೆ ಹತ್ರ ಸೋರ್ಸಲ್ಲಿ ಕಸ ವಿಂಗಡಣೆ ಆಗಬೇಕು. ಈ ಕಸ ವಿಂಗಡಣೆ ಆದರೆ ಆ ವಿಂಗಡಣೆ ಆಗಿರೋ ಕಸನ ನಾವೇನಾದರೂ ಮಾಡ್ಬೋದು. ಹಸಿ ಕಸನ ಗೊಬ್ಬರ ಮಾಡ್ಬೋದು, ಪ್ಲಾಸ್ಟಿಕ್ ಬರೋದನ್ನು ಯಾವ ಥರ ರೆಡ್ಯೂಸ್ ಮಾಡಬೇಕು ಅಂತ ಕಲಿಬೋದು, ಸ್ಯಾನಿಟರಿ ಪ್ಯಾಡ್ಸ್ ಯಾವ ಥರ ಫಸ್ಟ್ ವಿಂಗಡಣೆ ಅನ್ನೋದು ಇಸ್ ಫೌಂಡೇಶನ್. ಅದು ಇಲ್ಲದೇ ನಾವು ಏನೂ ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಬಂದ ಮಕ್ಕಳಿಗೆಲ್ಲ ಫಸ್ಟ್ ಸ್ಟೆಪ್ ನಾವು ಸೋರ್ಸ್ ಸೆಗ್ರಿಗೇಷನ್ ಕಲಿಸ್ಕೊಡ್ತೀವಿ. ನಾವು 2018 ಎಸ್ಟಾಬ್ಲಿಷ್ ಮಾಡಿದಾಗ, ಇಲ್ಲಿಗೆ ಮಕ್ಕಳು ಬಂದಾಗ ಅವ್ರಿಗೆ ತುಂಬ ಸೆಗ್ರಿಗೇಷನ್ ಬಗ್ಗೆ ಗೊತ್ತಿರಲಿಲ್ಲ. ಓನ್ಲಿ 2 ವೇ, ಹಸಿ ಕಸ ಒಣಕಸ, ಹಸಿ ಕಸ ಒಣಕಸ. ಇಲ್ಲಿಗೆ ಬಂದು ಸೋಷಿಯಲ್ ಮೀಡಿಯಲ್ಲಿ ನಾವು ಮಾಡೋ ವೀಡಿಯೋಸು, ಇನ್ಸ್ಟಾಗ್ರಾಮಲ್ಲಿ ಸ್ವಚ್ಛಗ್ರಹ ಕಲಿಕಾ ಕೇಂದ್ರ ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ, ಅದರಲ್ಲಿ ನಾವು ಮಾಡೋ ವೀಡಿಯೋಸು ನೋಡಿ 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 ಜನಕ್ಕೆ ಇದು ಗೊತ್ತಿದೆ. ಈ ಫಸ್ಟ್ ಸ್ಟೆಪ್ ಈಸಿ ಆಗಿಬಿಡಿದೆ. ಇಲ್ಲಿ ನಾವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ಇವಾಗ ಸುಮ್ಮನೆ ಬ್ರಷ್ ಅಪ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇರ್ತೀವಿ. ಓಕೆ, ನನಗೂ ಆ ಕ್ವಶನ್ ಇದೆ. ಯೂಶ್ವಲಿ ನಾವೇನು ಅನ್ಕೋತೀವಿ, ಡ್ರೈ ವೇಸ್ಟೇಜು, ವೆಟ್ ವೇಸ್ಟೇಜ್ ಅಷ್ಟೇ ನಮ್ಮ ತಲೆಯಲ್ಲಿರೋದು, ಬಿಟ್ಟರೆ ಹೆಲ್ತ್ ಅದು ರಿಲೇಟೆಡ್. ಇದನ್ನು ಬಿಟ್ಟು ಮೇನ್ ಆಗಿ ಯಾವ್ಯಾವ ವೇಸ್ಟೇಜಸ್ಗಳಿವೆ? ನಾನು ಪ್ರೌಡ್ಲಿ ಐ ಕ್ಯಾನ್ ಟೆಲ್, ಬೆಂಗಳೂರಲ್ಲಿ ದಿಸ್ ಇಸ್ ದ ಫಸ್ಟ್ ಸಿಟಿ ವೇರ್ ಹೈಕೋರ್ಟಲ್ಲಿ ಸಿಟಿಸನ್ಸ್ ಎದ್ದು ಈ 2 ವೇ ಸೆಗ್ರಿಗೇಷನ್ ತಪ್ಪು ಸರ್, ಅದುವರೆಗೂ ಇಡೀ ನೇಷನಲ್ಲಿ ಬರೀ ಹಸಿ ಕಸ ಒಣ ಕಸ, ಲ್ಯಾಂಗ್ವೇಜ್ ಮೇ ಬಿ ಡಿಫ್ರೆಂಟ್, ತಡಿ ಚೆತ್ತ ಪುಡಿ ಚೆತ್ತ ಅಂತಾರೆ, ಗೀಲಾ ಸೂಕ ಅಂತಾರೆ, ಬಟ್ ಎರಡೇ ಮಾತಾಡ್ತಾ ಇದ್ರು. ಫಸ್ಟ್ ಟೈಮ್ ಹೈಕೋರ್ಟಲ್ಲಿ ಸಿಟಿಸನ್ಸ್ ಆಫ್ ಬೆಂಗಳೂರು ರೈಸ್ಡ್ ಆ್ಯಂಡ್ ಟೋಲ್ಡ್, ಸರ್ ಸ್ಯಾನಿಟರಿ ಪ್ಯಾಡ್ಸು, ಡೈಪರ್ಸು ನೀದರ್ ಬಿಲಾಂಗ್ ಟು ಒಣ ಕಸ ನಾರ್ ಹಸಿ ಕಸ, ಅದು ಎಲ್ಲಿ ಹೋಗುತ್ತೆ. ಈ ಥರ್ಡ್ ಕ್ಯಾಟಗರಿ ಒಂದು ಇರಬೇಕು, ಡೊಮೆಸ್ಟಿಕ್ ಹಜಾರ್ಡಸ್ ಆರ್ ರಿಜೆಕ್ಟ್ ವೇಸ್ಟ್ ಅಂತೀವಿ ನಾವು. ಅದೇನು ಅಂದರೆ ಮನುಷ್ಯನ ಇದರಲ್ಲಿ ಕಾಂಟ್ಯಾಕ್ಟಿಗೆ ಬಂದಿರೋದು. ಇವಾಗ ಪೇಷಂಟ್ಸ್ ಇರ್ಬೋದು, ಯೂರಿನ್ ಪಾಸ್ ಮಾಡಿರ್ಬೋದು, ಡೈಪರ್ ಇರ್ಬೋದು, ಸ್ಯಾನಿಟರಿ ಪ್ಯಾಡ್ಸ್ ಇರ್ಬೋದು, ಇಯರ್ ಬಡ್ಸ್ ಇರ್ಬೋದು, ಸ್ನೀಸ್ ಮಾಡಿರೋ ಟಿಶ್ಯೂ ಇರ್ಬೋದು, ಇಂಜೆಕ್ಷನ್ ಸಿರಿಂಜ್ ಇರ್ಬೋದು, ಆಲ್ ದಟ್ ಈಸ್ ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್. ಆ ಹಜಾರ್ಡಸ್ ವೇಸ್ಟ್ನ ಮನುಷ್ಯರು ಯಾರೂ ಮುಟ್ಟಬಾರ್ದು, ನಮ್ಮ ಪೌರಕಾರ್ಮಿಕರು ಮುಟ್ಟಬಾರ್ದು. ಅದಕ್ಕೆ ರೆಡ್ ಬಿನ್ ನೀವು ನೋಡಿದ್ರೆ ಕಲರ್ ಐಡೆಂಟಿಫಿಕೇಶನ್, ರೆಡ್ ಈಸ್ ಡೇಂಜರಸ್, ಅದನ್ನ ಯಾರು ಮುಟ್ಟಬಾರ್ದು ಅಂತ ರೆಡ್ ಕಲರ್ ಕೋಡಿಂಗ್ ಇಟ್ಟಿದ್ದೀವಿ. ಆ ರೆಡ್ ಬಿನ್ 5% ಇರುತ್ತೆ, ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಈ 5% ಕಸ ಯಾವಾಗ ಒಣ ಕಸದಲ್ಲಿ ಮಿಕ್ಸ್ ಆಗುತ್ತೋ ಈ ಒಣ ಕಸ ಕಂಟ್ಯಾಮಿನೇಟ್ ಆಗುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್, 5% ಬಟ್ ಸ್ಟಿಲ್ ವೆರಿ ಇಂಪಾರ್ಟೆಂಟ್ ಕ್ಯಾಟಗರಿ ಅದು. ಓಕೆ, ಇವಾಗ ನೀವು ಅಲ್ಲಿ ಮೆನ್ಷನ್ ಮಾಡಿದ್ದೀರಾ, ಇಲ್ಲಿ ಇವಾಗ ವೆಟ್ ವೇಸ್ಟೇಜು ಇಷ್ಟು ಪರ್ಸೆಂಟೇಜು, ಡ್ರೈ ವೇಸ್ಟೇಜ್ ಇಷ್ಟು ಅಂತ ಅಂದ್ಕೊಂಡು ಅದ್ರ ಬಗ್ಗೆ ಹೇಳೋದು, ಎಕ್ಸ್ಪ್ಲೇನ್ ಮಾಡೋದಿದ್ರೆ. ಸೊ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟಲ್ಲಿ ನೋಡಿದ್ರೆ ನಮಗೆ ಒಣ ಕಸ ಕಡಿಮೆ ಇರುತ್ತೆ. ನೀವು ಅದೇ ಅಬ್ರಾಡ್ ನೋಡಿದ್ರೆ, US ವೆಸ್ಟರ್ನ್ ಕಂಟ್ರೀಸ್ ಎಲ್ಲ ನೋಡಿದ್ರೆ ಅವರಿಗೆ ಪ್ಲಾಸ್ಟಿಕ್ ವೇಸ್ಟ್ ಜಾಸ್ತಿ ಇರುತ್ತೆ, ಡಿಸ್ಪೋಸಬಲ್ಸ್ ಜಾಸ್ತಿ ಇರುತ್ತೆ. ನಮ್ಮ ಇಂಡಿಯನ್ ಕಲ್ಚರಲ್ಲಿ ಹಸಿ ಕಸ ಜಾಸ್ತಿ ಇರುತ್ತೆ. ಸೊ 60 to 65% ಹಸಿ ಕಸನೇ ಇರುತ್ತೆ, ಒಂದು 30 to 35% ಒಣ ಕಸ ಇರುತ್ತೆ. ಆಮೇಲೆ ಒಂದು 5% ರಿಜೆಕ್ಟ್ ವೇಸ್ಟ್, 5 to 10% ರಿಜೆಕ್ಟ್ ವೇಸ್ಟ್ ಇದೆ. ಇಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಎಕನಾಮಿಕಲಿ ತುಂಬ ಸ್ಟ್ರಾಂಗ್ ಇರೋ ಅಪಾರ್ಟ್ಮೆಂಟ್ಸಲ್ಲಿ ವೇರಿಯೇಷನ್ ಇರ್ಬೋದು ಪರ್ಸೆಂಟೇಜು, ಸ್ವಲ್ಪ ಸ್ಲಮ್ ಕಡೆ ಸ್ವಲ್ಪ ಪರ್ಸೆಂಟೇಜ್ ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು. ಇನ್ನೊಂದು ಕ್ಯಾಟಗರಿ ಈ ವೇಸ್ಟ್. ನಾವು ಮನೆ ಹತ್ರ ಕಲೆಕ್ಟ್ ಮಾಡುವಾಗ ಈ ವೇಸ್ಟು ಒಣ ಕಸದಲ್ಲೇ ಕಲೆಕ್ಟ್ ಮಾಡಿಬಿಟ್ಟು ಅದನ್ನು ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರ್ಗೆ ಹೋಗಿ ಅಲ್ಲಿ ಸೆಪ್ರೇಟ್ ಮಾಡ್ತೀವಿ. ಸೊ ಇದು
ಕಸದ ಬಗ್ಗೆ ನೋಡಿಕೊಂಡ್ರೆ ಇದೇ ಒಂದು ಸಬ್ಜೆಕ್ಟ್, ಒಂದು ಜೀವನ ಸರಿ ಹೋಗಲ್ಲ ಕಲ್ತ್ಕೊಳ್ಳೋಕ್ಕೆ. ಇವಾಗ CND ವೇಸ್ಟ್ ಅಂತ ಒಂದಿದೆ, ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆಮಾಲಿಷನ್ ವೇಸ್ಟ್. ಅದ್ರ ಬಗ್ಗೆ ಯಾರೂ ತಲೆ ಕೆಡಿಸ್ಕೊಳ್ಳೋಣ. ನಮ್ಮ ಮನೆ ರೆನೋವೇಷನ್ ಆಯಿತಾ, ಆಚೆ ಕಸ ಹಾಕಿದ್ವಿ, ಕಮೋಡು ಎಲ್ಲ ತೆಗೆದು ಅದು ಎಲ್ಲಿ ಹೋಗುತ್ತೆ, ಅದ್ರ ಬಗ್ಗೆನೂ ವರ್ಕ್ ಮಾಡಬೇಕು. ತುಂಬ ಇದೆ ಕಸದ್ದು ತಿಳ್ಕೋಬೇಕು ಅಂದರೆ. ವಿಂಗಡಣೆ ಈ ಥರ ಇರುತ್ತೆ, 2 bin 1 bag ಅಂತ. ಯಾಕೆ ಇದು 2 bin 1 ಬ್ಯಾಗು, 3 ಬಿನ್ಸ್ ಇರ್ಬೋದಲ್ವಾ ಅಂತ ತುಂಬ ಜನ ಕೇಳ್ತಾರೆ. ಈ ಬ್ಯಾಗ್ ಅನ್ನೋದು ಒಣ ಕಸಗೆ. ಒಣ ಕಸ ಯಾವಾಗಲೂ ಈ ಪೇಪರು, ಬಾಟಲ್ಲು, ಪ್ಲಾಸ್ಟಿಕ್ ರಟ್ಟು, ಥರ್ಮೋಕೋಲು ಇದೆಲ್ಲ ವಾಲ್ಯೂಮ್ ಜಾಸ್ತಿ ಇರುತ್ತೆ, ಅಂದರೆ ಸೈಜಲ್ಲಿ ಜಾಸ್ತಿ ಇರುತ್ತೆ. ಏನೋ ಕೊಂಡ್ಕೊಂಡಿರ್ತೀವಿ, ಥರ್ಮೋಕೋಲ್ ಜೊತೆ ಬಂದಿರುತ್ತೆ, ಅವೆಲ್ಲ ಡಸ್ಟ್ಬಿನ್ನಲ್ಲಿ ಇಡಿಸಲ್ಲ. ಬ್ಯಾಗ್ ಆದರೆ ಅನುಕೂಲವಾಗಿರುತ್ತೆ ಅಂತ ಬ್ಯಾಗು. ಪ್ಲಸ್ ತುಂಬ ವಾರ್ಡ್ಸಲ್ಲಿ ಒಣ ಕಸ ವಾರದಲ್ಲಿ 2 ದಿನ ಕಲೆಕ್ಟ್ ಮಾಡೋದು. ಸೊ ಬಿನ್ ಆದರೆ ಸರಿ ಹೋಗಲ್ಲ ಅಂತ ಬ್ಯಾಗ್ ಇಂಟ್ರೊಡ್ಯೂಸ್ ಮಾಡಿರೋದು. ಈ ಬ್ಯಾಗ್ನ ಎಲ್ಲೋ ಒಂದು ಕಡೆ ಮೂಲೆಗೆ ನೇತಾಕ್ಬಿಡ್ಬೋದು, ಮನೇಲಿ ಜಾಗ ಇಲ್ಲ ಇಟ್ಕೊಳ್ಳೋಕ್ಕೆ ಅಂತ. ಚಿಕ್ಕ ಮನೇಲಿರೋರು ಕಂಪ್ಲೇಂಟ್ ಮಾಡೋಕ್ಕೆ ಏನೂ ಅವಶ್ಯಕತೆ ಇಲ್ಲ, ಇದನ್ನು ಹ್ಯಾಂಗ್ ಮಾಡ್ಬೋದು. ಸೊ ಈ ಬಿನ್ಸು ಒಂದು ಬ್ಯಾಗು. ಮೇನ್ ಇಂಪಾರ್ಟೆಂಟ್ ಈ ಹಸಿ ಕಸ ಗ್ರೀನ್ ಬಿನ್ನಲ್ಲಿ ಇನ್ಸ್ಟ್ರಕ್ಷನ್ ಏನು ಅಂದರೆ ಪ್ಲಾಸ್ಟಿಕ್ ಲೈನಿಂಗ್ ಹಾಕ್ತಾರೆ ತುಂಬ ಜನ, ನನ್ನ ಡಸ್ಟ್ಬಿನ್ ಕ್ಲೀನ್ ಆಗಿರಬೇಕು ಅಂತ. ಅದು ನಾಟ್ ಅಲೌಡ್, ಯಾಕೆಂದರೆ ಆ ಕವರು ಹಸಿ ಕಸ ಜೊತೆ ಕಾಂಟ್ಯಾಕ್ಟಲ್ಲಿ ಬಂದಾಗ ಅದು ಮತ್ತೆ ರೀಸೈಕಲ್ ಆಗಲ್ಲ. ಇದಕ್ಕೆ ಯಾವುದೇ ಥರ ಲೈನಿಂಗ್ ಹಾಕಬಾರ್ದು. ಈ ಬಿನ್ನಲ್ಲಿ ಡೈರೆಕ್ಟ್ ಹಸಿ ಕಸ ಹಾಕಬೇಕು. ಅದೇ ಥರ ಒಣ ಕಸ ಕ್ಲೀನಾಗಿರಬೇಕು. ಆ ಪಾರ್ಸೆಲ್ ಡಬ್ಬಗಳು, ಚಟ್ನಿ, ಸಾಂಬಾರು, ಬಿರಿಯಾನಿ ತಂದಿರೋದು ಜನ ಏನಂತ ಮಾಡ್ತಾರೆ, ತಿಂದುಬಿಟ್ಟು ಉಳಿದಿರೋದು ಹಂಗೆ ಒಣ ಕಸದಲ್ಲಿ ಹಾಕ್ತಾರೆ. ಅದು ತುಂಬ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಏನಂದರೆ ನೀವು ವಾಶ್ ಮಾಡಿ ಬೇರೆ ಸಾಮಾನು ಜೊತೆ ಸಿಂಕಲ್ಲಿ ಹಾಕಿಬಿಟ್ಟು ಅದನ್ನು ವಾಶ್ ಮಾಡಿ ಆವಾಗ ಒಣಗಿಸಿ ಒಣ ಕಸದಲ್ಲಿ ಹಾಕಿದರೆ ರೀಸೈಕ್ಲಿಂಗ್ ಈಸಿ ಆಗುತ್ತೆ. ಯಾವಾಗ ತಿಂಡಿ ಅದ್ರ ಜೊತೆ ಬರುತ್ತೋ ರೀಸೈಕ್ಲಿಂಗ್ ತುಂಬ ಕಷ್ಟ. 1 ತಿಂಗಳು ಅದು ರೀಸೈಕ್ಲಿಂಗ್ ಸೆಂಟರಲ್ಲಿ, ಡ್ರೈ ವೇಸ್ಟ್ ಕಲೆಕ್ಷನ್ ಸೆಂಟರಲ್ಲಿದ್ದು ಆಮೇಲೆ ರೀಸೈಕ್ಲಿಂಗ್ ಹೋಗಬೇಕು. ಇವೆಲ್ಲ ಚಿಕ್ಕ ಚಿಕ್ಕ ವಿಷಯ, ಬಟ್ ತುಂಬ ಇಂಪಾರ್ಟೆಂಟ್ ವಿಷಯ. ಎಲ್ಲ ಜನ ಇದನ್ನು ಅರ್ಥ ಮಾಡಿಕೊಂಡು ಈ ಥರ ಫಾಲೋ ಮಾಡಿದ್ರೆ ನಮ್ಮ ಕಸ ಸೆಗ್ರಿಗೇಷನ್ ಮಾಡೋರು, ಪೌರಕಾರ್ಮಿಕರು, ಕಲೆಕ್ಷನ್ ಮಾಡೋರಿಗೂ ಎಲ್ಲ ಈಸಿ ಅನುಕೂಲ ಆಗುತ್ತೆ. ಈ ರೆಡ್ ಬಿನ್ ಅನ್ನೋದು ಡೇಂಜರಸ್ ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್ ಅಂತ. ರೆಡ್ ಈಸ್ ಎನ್ ಇಂಡಿಕೇಶನ್ ಡೇಂಜರ್ ಅಂತ. ಯಾರು ಅದನ್ನು ಮುಟ್ಟಬಾರ್ದು ಕೈಯಿಂದ, ನಮ್ಮ ಪೌರಕಾರ್ಮಿಕರು ಕಲೆಕ್ಷನ್ ಮಾಡೋರು ಮುಟ್ಟಬಾರ್ದು ಅದರಲ್ಲಿ. ಸೊ ಇದರಲ್ಲಿ ಸಿರಿಂಜಸ್ಸು, ಡೈಪರ್ಸು, ಬ್ಲೇಡ್ಸು, ಶಾರ್ಪ್ಸು, ಮನುಷ್ಯನ ಕಾಂಟ್ಯಾಕ್ಟಲ್ಲಿ ಬಂದಿರೋದು ಎನಿ ಇನ್ಫೆಕ್ಷನ್ ಅದೆಲ್ಲ ಇದರಲ್ಲಿ ಬರುತ್ತೆ ರಿಜೆಕ್ಟ್ ವೇಸ್ಟ್, ಬೇಡದ ಕಸ ಅಂತ. ಇದರಲ್ಲೇ ಈ ವೇಸ್ಟು ಬರುತ್ತೆ. ಅದನ್ನು ಈ ವೇಸ್ಟನ್ನ ಸಪ್ರೇಟ್ ಮಾಡಿ ಮತ್ತೆ ಈ ವೇಸ್ಟ್ ಈ ಪರಿಸರಕ್ಕೆ ಕಳಿಸ್ತಾರೆ ರೀಸೈಕ್ಲಿಂಗ್ಗೆ. ಸೊ ಈ ಒಣ ಕಸದಲ್ಲಿ ಏನೇನು ಬರುತ್ತೆ ಅಂದರೆ ಎಲ್ಲ ಥರ, ನಮ್ಮ ಚಪ್ಪಲಿ, ಹಳೆ ಬಟ್ಟೆ, ಗ್ಲಾಸು, ಬ್ರಷು, ಹಳೆ ಬ್ರಷು, ಹಳೆ ಬಾಚಣಿಕೆ, ಕವರು, ಮೆಟಲು, ಗ್ಲಾಸು ಎಲ್ಲ ಒಣ ಕಸ. ನಾನು ಹೆಂಗೆ ಹೇಳ್ತೀನಿ ಅಂದರೆ ಮನುಷ್ಯ ಮಾಡಿರೋದೆಲ್ಲ ಇಲ್ಲಿ ಬರುತ್ತೆ, ಪ್ರಕೃತಿಯಿಂದ ಬಂದಿರೋದೆಲ್ಲ ಇಲ್ಲಿರುತ್ತೆ. ಸೊ ಈಸಿ ವೇ ಟು ರಿಮೆಂಬರ್ ಫಾರ್ ಎನಿ ಒನ್. ಮನುಷ್ಯನ ಕಾಂಟ್ಯಾಕ್ಟಲ್ಲಿ ಬಂದಿರೋದು ಇನ್ಫೆಕ್ಷನ್ಸ್ ಎಲ್ಲ ಇದರಲ್ಲಿರುತ್ತೆ.